ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ರಾಜವಿದ್ಯಾ ರಾಜಗುಹ್ಯ ಯೋಗದ 34ನೇ ಶ್ಲೋಕವನ್ನು ಮನನ ಮಾಡೋಣ. ಬನ್ನಿ, ಮೊದಲು ಈ ಶ್ಲೋಕವನ್ನು ಕಲ್ತ್ಕೊಳ್ಳೋಣ. ಕುಸುಮಾಜಿ, ಹಾ ಹೇಳ್ತೀನಿ. ಮನ್ಮನಾಭವ ಮದ್ಭಕ್ತೋ ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಮಧ್ಯಾಜಿ ಮಾಂ ನಮಸ್ಕುರು. ಮಾಮೇ ವೈಶ್ಯಸಿ ಯುಕ್ತೈವಂ ಮಾಮೇ ವೈಶ್ಯಸಿ ಯುಕ್ತೈವ ಯುಕ್ತೈವಂ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಆತ್ಮಾನಂ ಮತ್ಪರಾಯಣಃ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಧನ್ಯವಾದಗಳು ಕುಸುಮಾಜಿ. ಥ್ಯಾಂಕ್ ಯು. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಇವಾಗ ಇದರ ಅರ್ಥವನ್ನು ಸಹ ತಿಳಿದುಕೊಳ್ಳೋಣ. ನನ್ನಲ್ಲಿಯೇ ಮನಸ್ಸುಳ್ಳವನಾಗಿರು, ನನ್ನ ಭಕ್ತನಾಗಿರು, ನನ್ನನ್ನು ಪೂಜಿಸುವನಾಗಿರು, ನನ್ನನ್ನು ಆರಾಧಿಸು. ಹೀಗೆ ನಾನೇ ಪರಮಗತಿ ಎಂದು ತಿಳಿದುಕೊಂಡು ನನ್ನಲ್ಲಿ ಸಂಪೂರ್ಣವಾಗಿ ಲೀನವಾಗಿರುವ ನೀನು ನನ್ನ ಬಳಿಗೆ ಬರುವುದು ಖಂಡಿತ. ಇದರ ಪದಶಃ ಅರ್ಥ ಸಹ ತಿಳಿದುಕೊಳ್ಳೋಣ. ಮತ್ ಮನಃ, ಯಾವಾಗಲೂ ನನ್ನ ಬಗ್ಗೆ ಯೋಚಿಸು, ಭಾವ ಇರು. ಮತ್ ನನ್ನ, ಭಕ್ತ ಭಕ್ತ, ಮತ್ ನನ್ನ, ಯಾಜಿ ಆರಾಧಕ, ಮಾಂ ನನಗೆ, ನಮಸ್ಕುರು ನಮಸ್ಕಾರಗಳನ್ನು ಸಲ್ಲಿಸು, ಮಾಂ ನನಗೆ, ಏವ ಖಂಡಿತವಾಗಿಯೂ, ಏಷ್ಯಸಿ ನೀನು ಬರುವೆ, ಯುಕ್ತ್ವ ನನ್ನೊಂದಿಗೆ ಒಂದಾಗಿ, ಏವಂ ಹೀಗೆ, ಆತ್ಮಾನಂ ನಿನ್ನ ಮನಸ್ಸು ಮತ್ತು ದೇಹ, ಮತ್ಪರಾಯಣಃ ನನಗೆ ಅರ್ಪಿಸಿ. ಹೀಗೆ ಪದಶಃ ಅರ್ಥವನ್ನ ಕೊಟ್ಟಿದ್ದಾರೆ. ನಾವು ಒಬ್ಬೊಬ್ಬರಾಗಿ ಮನನವನ್ನ ಪ್ರಾರಂಭಿಸೋಣ. ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಹೋಗೋಣ. ಕೊನೆಯದಾಗಿ ಸರ್ ಮುಖೇನ ಇದರ ಸವಿವರವಾದ ವಿಶ್ಲೇಷಣೆಯನ್ನ ತಿಳಿದುಕೊಳ್ಳೋಣ. ಕುಸುಮಾಜಿ, ನೀವೇ ಶುರು ಮಾಡಿ. ಇದರ ಅರ್ಥ ನಿಮ್ಗೆ, ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ತಿಳಿಸಿ. ಭಗವಂತನೇ ನೀನೇ ಎಲ್ಲ ಕಾಪಾಡ್ಬೇಕು, ಭಗವಂತನ ಮೇಲೆ ಭಾರ ಬಿಟ್ಬಿಡ್ಬೇಕು. ನೀನೇ ಎಂತ ಅಂತ ತಿಳ್ಕೊಂಡಿದ್ರೆ ಭಗವಂತನ ಹತ್ರ ಬೇಗ ಸೇರ್ಕೊಳ್ತೀವಿ ಅಷ್ಟೇಮ್ಮ. ಧನ್ಯವಾದಗಳು ಕುಸುಮಾಜಿ. ಥ್ಯಾಂಕ್ ಯು. ಪ್ರಿಯಾಂಕಾಜಿ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಮಾಮೇ ವೈಶ್ಯಸಿ ಯುಕ್ತೈವ ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಅಮ್ಮ ಸರಿನಮ್ಮ? ಕರೆಕ್ಟ್ ಕರೆಕ್ಟ್. ನನ್ನಲ್ಲಿ ಮನಸ್ಸುಳ್ಳವನಾಗಿರು, ನನ್ನ ಭಕ್ತನಾಗಿರು, ನನ್ನನ್ನು ಪೂಜಿಸುವನಾಗಿರು, ನನ್ನನ್ನು ಆರಾಧಿಸು. ಹೀಗೆ ನಾನೇ ಪರಮಗತಿ ಎಂದು ತಿಳಿದುಕೊಂಡು ನನ್ನಲ್ಲಿ ಸಂಪೂರ್ಣವಾಗಿ ಲೀನವಾಗಿರುವ. ಅಂದ್ರೆ ನಾನು ಮಾಡುವಂತ ಪ್ರತಿಯೊಂದು ಕ್ಷಣದ ಎಲ್ಲಾ
ಕ್ಷಣಗಳು ಎಲ್ಲಾ ಕೆಲಸಗಳಲ್ಲೂ ನಾನು ಈ ಸತ್ಯದ ಜೊತೆಯಲ್ಲಿ ಎಲ್ಲವನ್ನು ಪ್ರೀತಿಸ್ತಾ ನಿಸ್ವಾರ್ಥವಾಗಿ ಎಲ್ಲಾ ಕೆಲ್ಸನ ಸಮಾಧಾನವಾಗಿ ಶಾಂತವಾಗಿ ನೋಡೋದು ಮಾಡೋದು ಮಾಡ್ತಾ ಮಾಡ್ತಾ ನನ್ನ ಒಳಗಡೆ ಇರುವಂತ ಒಂದು ಶಾಂತಿ, ಧೈರ್ಯ, ಶಕ್ತಿ ಇದೆಲ್ಲ ಹೆಚ್ಚಾಗುತ್ತೆ. ಹೀಗೇನೆ ಇದನ್ನ ಹಂತ ಹಂತವಾಗಿ ಸತತವಾಗಿ ಅಭ್ಯಾಸ ಮಾಡ್ತಾ ಈಗ ನನ್ನೊಳಗಡೆ ಇರುವಂತ ಒಂದು ಸುಂದರ, ಭವ್ಯ, ಈ ಶುದ್ಧ ಚೈತನ್ಯ ಈ ಸತ್ಯದ ಜೊತೆಗೆ ಸದಾ ಕಾಲ ಇರೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಸೊ ಉಳಿದ ಎಲ್ಲವೂ ಕೂಡ ನನಗೆ ಏನೇ ನೋಡಿದ್ರು, ಯಾರನ್ನೇ ನೋಡಿದ್ರು, ಏನೇ ಮಾಡಿದ್ರು ಎಲ್ಲದೂ ಸಮಾಧಾನವಾಗಿ ಶಾಂತಿ, ಪ್ರೀತಿ, ಸತ್ಯ ಇವುಗಳ ಜೊತೆಗೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೊಂದು ಉದಾಹರಣೆ ಅಂದ್ರೆ, ಈಗ ನಾನು ನೀರಲ್ಲಿ ಕೈನ ಅದ್ದಿ ಆ ಕೈಯಲ್ಲಿ ಏನೇ ಮುಟ್ಟಿದ್ರು ಎಲ್ಲಾ ಒದ್ದೆ ಆಗುತ್ತೆ. ಹಾಗೆ ಈ ಭಗವದ್ಗೀತೆ, ಇದ್ರಲ್ಲಿರೋ ಸತ್ಯ, ಇದ್ರಲ್ಲಿರೋ ಶ್ಲೋಕಗಳು, ಇದರಲ್ಲಿ ಇರುವಂತ ಸತ್ಯ, ಇದ್ರಲ್ಲಿ ನಾನು ಕೈ ಎದ್ದಿ ಏನೇ ಮುಟ್ಟಿದ್ರು ಸಹ ಹೇಗೆ ಎಲ್ಲವೂ ನನಗೆ ಶುದ್ಧವಾಗಿ, ಸತ್ಯವಾಗಿ, ಚೈತನ್ಯವಾಗಿ ಕಾಣಿಸುತ್ತೆ. ಹೀಗೆಲ್ಲ ಮಾಡ್ತಾ ಮಾಡ್ತಾ ಎಲ್ಲವೂ ಆ ಭಗವಂತನ ಲೀಲೆ. ಸದಾ ನಾನು ಆ ಭಗವಂತನ ಜೊತೆಗೆ ಇರೋದಕ್ಕೆ ಸಾಧ್ಯ ಅಂತ ಅನಿಸ್ತವ. ಧನ್ಯವಾದಗಳು. ಧನ್ಯವಾದಗಳು ಪ್ರಿಯಾಂಕಾಜಿ. ಲಕ್ಷ್ಮೀಜಿ, ನಿಮ್ಮ ಅನಿಸಿಕೆ ಹಂಚ್ಕೊಳ್ತೀರಾ? ಹಾ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಮಾತ್ಮಾನಂ ಮತ್ಸರಾಯಣ. ಕರೆಕ್ಟಾ ಅಮ್ಮ? ಆತ್ಮಾನಂ ಮತ್ಪರಾಯಣಃ. ಇಲ್ಲಿ ಯುಕ್ಸ್ವೈವಮ್ಗೆ ನಿಲ್ಸ್ಕೊಳ್ಬೇಕು. ಆಮೇಲೆ ಆತ್ಮಾನಂ ಮತ್ಪರಾಯಣಃ. ಮಾಮೇ ವೈಶ್ಯಸಿ ಯುಕ್ಸ್ವೈವಂ ಆತ್ಮಾನಂ ಪರಾಯಣ. ಮತ್ಪರಾಯಣಃ. ಮತ್ಪರಾಯಣಃ. ಇಲ್ಲೇ ನಮ್ ಮನಸ್ಸನ್ನ ನಾವು ಹೆಂಗ ಒಂದ್ ಕಡೆಗ್ ನೆಲೆಸ್ಬೇಕು ಅನ್ನೋದನ್ನ ಹೇಳಾರ್ರಿ. ಯಾವಾಗ್ಲೂ ಹನುಮಂತಂದ ಹೃದಯದೊಳಗ ರಾಮ ಇರ್ತಿದ್ದಂತ್ರಿ. ಅಂದ್ರ ಅಂತ ಭಕ್ತ ಎಲ್ಲೋ ದೇವ್ರ ನೋಡೋದ್ರ ಬದ್ಲು, ಎಲ್ಲೋ ಹುಡ್ಕೋದ್ರ ಬದ್ಲು ತನ್ನೊಳಗ್ ತಾನ ರಾಮನ್ ಕಣ್ಣು ಆ ತರ ನಮ್ಮೊಳಗ್ ನಾವು ಶ್ರೀಕೃಷ್ಣನ್ ಕಂಡ್ರ ನಮ್ ಒಂದ್ ನಾವ್ ಮಾಡ ಎಲ್ಲಾ ಕೆಲ್ಸದೊಳಗು ಯಶಸ್ಸು ಸಿಗ್ತೈತಿ. ಏನ ಒಂದ್ ಕೆಲ್ಸ ಮಾಡಿದ್ರು ಲಕ್ಷ್ಯ ಕೊಟ್ಟು ಮಾಡೋದ್ರಿಂದ ನಮ್ ಪಂಚೇಂದ್ರಿಯಗಳು ಒಂದ ದಾರಿಯೊಳಗ್ ಹೋಗೋದ್ರಿಂದ ನಮ್ ಕೆಲಸ ಯಶಸ್ಸು ಆಕೈತಿ ಅಂತ ಹೇಳ್ಯಾರ ಶ್ರೀಕೃಷ್ಣ ಅಂತ ಹೇಳಿ ಹಂಗ ಅನಸ್ತವ. ಈ ಕ್ಲಾಸ್ ಕೇಳೋದಾಗ್ಲಿ, ಒಂದ್ ಉದಾಹರಣೆ ಅಂತ ಹೇಳಿದ್ರೆ, ಈ ಕ್ಲಾಸ್ ಕೇಳೋದಾಗ್ಬೋದು ಅಥವಾ ಹಾಡ್ ಕೇಳೋದಾಗ್ಬೋದು, ಏನೋ ನೋಡೋದಾಗ್ತಿರ್ಬೋದು, ಒಂದ ಕಡೆಗ್ ಲಕ್ಷ್ಯ ಕೊಟ್ಟು ಮಾಡೋದ್ರಿಂದ ನಾವ್ ಇನ್ನೊಂದ್ ಸ್ವಲ್ಪ ಜ್ಞಾನನ ಜಾಸ್ತಿ ತಗೊಂತ ಹೋಗ್ತೇವಿ. ಅದು ನಾವ್ ತಗೊಂತ ಇರೋ ಜ್ಞಾನ ನಮಗ್ ಉದ್ಧಾರಕ್ ಆಗೇ ಆಗ್ತೈತಿ ಅಂತ ಹೇಳ್ಯಾರ ಶ್ರೀಕೃಷ್ಣ ಅಂತ ಹೇಳಿ ನನಗ್ ಹಂಗ ಅನಿಸ್ತವ. ಥ್ಯಾಂಕ್ ಯು. ಧನ್ಯವಾದಗಳು ಲಕ್ಷ್ಮೀಜಿ. ಸುಲೋಚನಾಜಿ, ನಿಮ್ಮ ಅನಿಸಿಕೆ ಹಂಚ್ಕೊಳ್ತೀರಾ? ಆ ಶ್ಲೋಕ ಹೇಳ್ಬಿಡಿ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ
ಆತ್ಮಾನಂ ಮತ್ಪರಾಯಣಃ. ನನ್ನಲ್ಲಿ ಮನಸ್ಸುಳ್ಳವನಾಗಿ, ನನ್ನ ಭಕ್ತನಾಗಿ, ನನ್ನನ್ನು ಪೂಜಿಸುವವನಾಗಿ ನನಗೆ ನಮಸ್ಕರಿಸು. ಈ ರೀತಿಯಾಗಿ ಆತ್ಮನನ್ನು ನನ್ನಲ್ಲೇ ನಿಯುಕ್ತಿಗೊಳಿಸಿದಾಗ ನೀನು ನನ್ನನ್ನೇ ಪಡೆಯುವೆ. ಅಂದ್ರೆ ಭಗವಂತನ ಗುಣ, ತತ್ವ, ಪ್ರಭಾವ ಮತ್ತು ರಹಸ್ಯದ ಆಳವಾದ ತಿಳುವಳಿಕೆ ನಮ್ಮಲ್ಲಿ ಉಂಟಾದಾಗ ಏಕಮಾತ್ರ ಭಗವಂತನಿಗೆ ಶರಣಾಗುವುದು ಅತಿ ಸುಲಭ. ಆಗ ಈ ಜಗತ್ತಿನ ಯಾವುದೇ ವಿಷಯ ವಸ್ತುಗಳಲ್ಲಿ ನಮಗೆ ಮೋಹ ಬರದು, ಅದು ರುಚಿಸದು, ಯಾವ ಆಕರ್ಷಣೆಯೂ ನಮ್ಮನ್ನು ದುರ್ಬಲಗೊಳಿಸುವುದಿಲ್ಲ. ಕೇವಲ ಅನನ್ಯ ಪರಮ ಪ್ರೇಮ ಮತ್ತು ಶ್ರದ್ಧೆಯಿಂದ ಭಗವಂತನ ಚಿಂತನೆ ನಮ್ಮದಾಗುತ್ತದೆ. ಇದೇ ಭಗವಂತನಲ್ಲಿ ಮನಸ್ಸುಳ್ಳವನಾಗುವುದು. ಈ ರೀತಿಯಾಗಿ ಭಗವಂತನ ಚಿಂತನೆಯೇ ಸದಾಕಾಲ ನಮ್ಮದಾದಾಗ ಎಲ್ಲದರಲ್ಲೂ ಭಗವಂತನ ಸ್ವರೂಪವೇ ನಮಗೆ ಗೋಚರವಾಗ್ತದೆ. ಆಗ ಮಾಡುವ ಕಾರ್ಯ, ನೋಡುವ ವಸ್ತು, ಉಣ್ಣುವ ಉಣಿಸು ಎಲ್ಲದರಲ್ಲೂ ಅಂತರ್ಯಾಮಿಯಾದ ಭಗವಂತನ ಸ್ಮರಿಸುತ್ತಾ ಅವನಲ್ಲೇ ಶರಣಾಗುವುದಕ್ಕೆ ಬಹಳ ಸುಲಭ. ಅಂದ್ರೆ ಈಗ ಈ ಜೀವನ, ಈ ಜಗತ್ತೇ ಒಂದು ನಾಟಕ ರಂಗ. ಇಲ್ಲಿ ನಾಟಕದ ಪ್ರೇಕ್ಷಕರು ನಾವೇ, ನಾಟಕದ ಪಾತ್ರಧಾರಿಗಳು ನಾವೇ, ಎಲ್ಲವೂ ನಾವೇ ಆಗಿರ್ತೇವೆ. ಅಲ್ಲಿ ಹೇಗೆ ಎಲ್ಲವನ್ನೂ ನಾವು ನಿಭಾಯಿಸುವುದು ಅನ್ನು ತಿಳ್ಕೊಳ್ಳೋದಕ್ಕೆ ಭಗವಂತ ನಮ್ಮಲ್ಲಿ ಈ ರೀತಿಯಾಗಿ ನಮ್ಮನ್ನು ಈ ಜಗತ್ತಮ್ಮ ನಾಟಕದ ರಂಗಕ್ಕೆ ದುಡಿ ಬಿಟ್ಟಿದ್ದಾನೆ ಅಂತ ನಂಗೆ ಅನಿಸ್ತಾ ಇದೆ. ಹೀಗಾಗಿ ನಾವು ಈಗ ಕಬ್ಬು ತಿನ್ನುವವರು ಈಗ ಕಬ್ಬು ತಿಂತಾರೆ, ಎಲ್ಲರೂ ಕಬ್ಬು ತಿಂತಾರೆ. ಕಬ್ಬು ತಿನ್ನುವುದು ಎಷ್ಟು ಸುಲಭವೋ ಎಷ್ಟು ಕಷ್ಟವೋ ಅದು ಅವರವರಿಗೆ ಅಷ್ಟೇ ಗೊತ್ತು. ಹಲ್ಲು ಸರಿಯಾಗಿದ್ದವರಿಗೆ ಕಬ್ಬು ತಿನ್ನೋದು ಬಹಳ ಸುಲಭ. ಅವರು ಚೆನ್ನಾಗಿ ಅದನ್ನು ಮಾಡಿ ಅದನ್ನು ಅಗಿದು ಜಗಿದು ಅದ್ರ ರಸವನ್ನು ಚೆನ್ನಾಗಿ ತಿಂತಾರೆ. ಅದೇ ಹಲ್ಲು ಸರಿಯಾಗಿಲ್ಲದವರಿಗೆ ಅಥವಾ ತಿನ್ನಲು ಗೊತ್ತಿಲ್ಲದವರು ಆ ಕಬ್ಬಿನ ರಸವನ್ನು ಹಿಂಡಿದ್ಮೇಲೆ ಅದನ್ನು ಇಡ್ತಾರಲ್ಲ ಜೊಲ್ಲೆ, ಅದ್ರ ಮೇಲೆ ನೊಣ ಕೂತು ಅದ್ರಲ್ಲಿ ಇರುವುದು ಅಷ್ಟೇ ಸಿಹಿಯನ್ನು ಹೇಗೆ ತನ್ನದಾಗಿಸಿಕೊಳ್ತದೋ ಅದೇ ರೀತಿಯಾಗಿ ಈ ಕಬ್ಬು ತಿನ್ನ ಗೊತ್ತಿಲ್ಲದವರು ಈ ಭಗವಂತನ ಆ ಸ್ವರೂಪವನ್ನು ಅಷ್ಟೇ ಅರಿಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಇಲ್ಲಿ ನೀವು ಯಾವ ರೀತಿಯಾಗಿ ಪ್ರಪಂಚದಲ್ಲಿ ವ್ಯವಹರಿಸಬೇಕು ಅನ್ನೋದನ್ನ ಭಗವಂತ ಈ ರೀತಿಯಾಗಿ ನಮ್ಗೆ ತಿಳಿಸಿದ್ದಾನೆ. ಹಾಗೆ ಇದು ಭಗವಂತನಿಗೆ ನಾವು ಈ ರೀತಿಯಾಗಿ ಮಾಡುವ ಕಾರ್ಯಗಳೇ ಭಗವಂತನಿಗೆ ನಮಸ್ಕಾರ ಮಾಡುವುದು ಎನ್ನುವುದು ನನ್ನ ಅನಿಸಿಕೆ. ಧನ್ಯವಾದಗಳು ಸುಲೋಚನಾಜಿ. ಇಲ್ಲಿ ನಾವು ಏನು ರಾಜವಿದ್ಯಾ ರಾಜಗುಹ್ಯ ಯೋಗ, ಇದರಲ್ಲಿ ಶ್ರೀಕೃಷ್ಣ ಗುಹ್ಯವಾದಂತಹದ್ದನ್ನ ಏನೋ ತಿಳಿಸ್ತಾ ಇದ್ದಾರೆ. ಇದು ಏನು ಅಂತಂದ್ರೆ ಈ ಜೀವಾತ್ಮ ಅಂತ ಏನು ನಾವು ಇದೀವೋ ಇದು ಪರಮಾತ್ಮ ಸ್ವರೂಪಿ. ಆದ್ರೆ ಜೀವಾತ್ಮ ಮರ್ತೋಗ್ಬಿಟ್ಟಿದೆ. ನಾನು ಪರಮಾತ್ಮ ಸ್ವರೂಪಿನೇ, ನಾನು ಪರಮಾತ್ಮನ ಪ್ರತಿಬಿಂಬವೇ ಅನ್ನೋದನ್ನ ಮರ್ತೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಅದಕ್ಕೆ ಪಾಠ ಹೇಳಿ 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 ನೀನು ಪರಮಾತ್ಮ ಅಂತ ತಿಳಿಸ್ಬೇಕು. ಅದಕ್ಕೆ ಅನೇಕ ಮಾರ್ಗಗಳು, ಇಲ್ಲಿ ಭಕ್ತಿ ಮಾರ್ಗವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ. ನೀನು ಭಕ್ತಿ ಮಾರ್ಗದಲ್ಲಿ ನೀನು ಹೇಗೆ ಪರಮಾತ್ಮನಲ್ಲಿ ನೀನು ಸಾಯುಜ್ಯತೆಯನ್ನ ಹೊಂದಬಹುದು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನೀನು ಯಾವ್ದನ್ನ ಚಿಂತೆ ಮಾಡ್ತಾ ಇರ್ತೀಯೋ, ಯಾವ್ದರ ಬಗ್ಗೆ ನೀನು ಯೋಚನೆ ಮಾಡ್ತಾ ಇರ್ತೀಯೋ ಅದು ನೀನಾಗ್ತೀಯ. ನೀನೇನಾಗ್ಬೇಕು? ನೀನು ಪರಮಾತ್ಮನೇ ಅಂತ ತಿಳ್ಕೊಳ್ಬೇಕು. ನೀನು ಪರಮಾತ್ಮನೇ, ಆದ್ರಿಂದ ನೀನು ಆ ಪರಮಾತ್ಮನ ಸದಾ ಕಾಲವೂ ನೀನು ತಿಳ್ಕೊಳ್ತಾ ಇರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನನ್ನಲ್ಲೇ ಮನಸ್ಸಿರ್ಬೇಕು, ನನ್ನ ಭಕ್ತನಾಗಿರ್ಬೇಕು, ನನ್ನನ್ನು ಪೂಜಿಸ್ಬೇಕು, ಆರಾಧಿಸ್ಬೇಕು. ಎಲ್ಲ ನಮ್ಮ ಅಂದ್ರೆ ಬರೀ ಪೂಜೆ ಮಾಡ್ಕೊಂಡು ಕೂತ್ಕೋ ಅಂತಂದ್ಬಿಟ್ಟಲ್ಲ, ನಮ್ಮ ನಡೆ ನುಡಿಯಲ್ಲಿ ಕಾರ್ಯ ಚಟುವಟಿಕೆಗಳಲ್ಲಿ ಭಗವಂತನೇ ತುಂಬಿರುವುದು ಅನ್ನೋದನ್ನ ಸದಾ ಕಾಲವೂ ನಾವು ಅರಿತುಕೊಂಡು ಎಲ್ಲವನ್ನು ನಡೆಸ್ತಾ ಇರ್ಬೇಕು. ಇಲ್ಲಿ ನಾನು ಅನ್ನೋದು ಏನು ಇಲ್ಲ, ಇಲ್ಲಿ ಭಗವಂತನೇ ಮಾಡ್ತಾ ಇರೋದು. ನನ್ನ ತಪ್ಪು ತಿಳುವಳಿಕೆ ಹೋಗ್ಬೇಕು ಅನ್ನುವುದು ಮುಖ್ಯ ಗುರಿಯಾಗಿರ್ಬೇಕು. ಯಾವಾಗ್ಲೂ ಗುರುಜಿ ಹೇಳ್ತಾರೆ, ಯಾವಾಗ್ಲೂ ಗಾಡ್ ಸೆಂಟರ್ಡ್
ಆಗಿರ್ಬೇಕು. ಎಲ್ಲ ಕಾರ್ಯಗಳಲ್ಲಿ ನಾನೇನೇ ಮಾಡ್ತಾ ಇದ್ರು ನಾನು ಭಗವಂತನ ನೆನಪಿಸ್ಕೊಳ್ತಾ ಇರ್ಬೇಕು. ಇದು ಭಗವಂತ ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು ತಿಳ್ಕೊಳ್ತಾ ಇರ್ಬೇಕು ಅಂತ. ಹಾಗೆ ಮಾಡ್ತಾ ಹೋದಾಗ ಯಾವಾಗ್ಲೂ ಅದನ್ನ ಯೋಚನೆ ಮಾಡ್ತಾ ಇದ್ದಾಗ ಅದೇ ಆಗ್ತೀವಿ. ಈ ಭಕ್ತಿ ಮಾರ್ಗದಲ್ಲಿ 4 ಹಂತಗಳು. ಒಂದು, ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತೀವಿ, ಭಗವಂತನ ಬಗ್ಗೆ ಯೋಚನೆ ಮಾಡ್ತಿದ್ವಿ. ಸಾಲೋಕ್ಯ ಅಂತ ಹೇಳ್ತಾರೆ, ಆ ಲೋಕದಲ್ಲೇ ಇರ್ತೀವಿ, ಭಗವಂತನ ಲೋಕದಲ್ಲೇ ಇರ್ತೀವಿ. ಮತ್ತೆ ಹಾಗೆ ಹೋದಾಗ ನಾವು ಭಗವಂತನ ತಿಳ್ಕೊಂಡು ಆ ಎಲ್ಲ ಒಂದು ಆ ಲೋಕದಲ್ಲೇ ಇದ್ದುಕೊಂಡು ಸಾರೂಪ್ಯವನ್ನ ಹೊಂದ್ಬಿಡ್ತೀವಿ, ಆ ಭಗವಂತನ ರೂಪವನ್ನು ಹೊಂದ್ಬಿಡ್ತೀವಿ. ಅಂದ್ರೆ ಇವಾಗ ರಾಮನ್ನ ನಾವು ಯೋಚನೆ ಮಾಡ್ತಾ ಇರ್ತೀವಿ. ರಾಮನ್ನ ಯೋಚನೆ ಮಾಡಿದಾಗ ಆ ಧರ್ಮ, ಆ ಶಾಂತತೆ, ಸತ್ಯಸಂಧತೆ, ಇವುಗಳೆಲ್ಲವೂ ರಾಮನ ಗುಣಗಳೆಲ್ಲ ನಮ್ಮಲ್ಲಿ ಬಂದ್ಬಿಡುತ್ತೆ. ನಂತರ ಹಾಗೆ ನಾವು ರಾಮನನ್ನ ತಿಳ್ಕೊಳ್ತಾನೆ ಇದ್ರೆ ರಾಮನ ಗುಣಗಳೆಲ್ಲವೂ ನಮ್ಮಲ್ಲಿ ಹಾಗೆ ರಾಮನಲ್ಲಿ ಲೀನವಾಗ್ತೀವಿ, ರಾಮನೇ ಆಗೋಗ್ತೀವಿ ಅಂತಂದ್ಬಿಟ್ಟು. ಹಾಗೆ ಇಲ್ಲಿ ಹನುಮಂತನ ಒಂದು ರಾಮನ ಒಂದು ಚಿತ್ರಣವನ್ನ ಸಹ ಕೊಟ್ಟಿದ್ದಾರೆ. ಹೇಗೆ ಹನುಮಂತ ಮೊದಲು ಏನು ನಾವು ದೇಹ ಭಾವದಲ್ಲಿ ಅಂತಂದ್ರೆ ನಾವು ಜಾಗೃತಾವಸ್ಥೆಯಲ್ಲಿದ್ದಾಗ ನಾವು ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾಗ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಭಗವಂತನ ಸೇವೆಯನ್ನು ಮಾಡ್ತಿದ್ದೀನಿ, ನಾನು ಭಗವಂತನ ದಾಸ, ನಾನು ಭಗವಂತನ ದಾಸನಾಗಿ ಈ ಎಲ್ಲ ಕೆಲಸಗಳನ್ನು ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ ಅಂತ ಬಿಟ್ಟು ಅನ್ಕೊಳ್ತೀನಿ. ಧ್ಯಾನಕ್ಕೆ ಕುಳಿತುಕೊಂಡಾಗ್ಲೂ 2 ದ್ವಂದ್ವವಿರುತ್ತೆ. ಧ್ಯಾನಕ್ಕೆ ಕುಳಿತುಕೊಂಡಾಗ ಸಹ ನಾನು ಭಗವಂತನ ಧ್ಯಾನವನ್ನು ಮಾಡ್ತಿದ್ದೀನಿ, ನಾನು ಬೇರೆ ಭಗವಂತ ಬೇರೆ. ಪೂರ್ತಿ ಸಮಾಧಿ ಸ್ಥಿತಿಗೆ ಹೋದಾಗ ಆವಾಗ ಏನಾಗುತ್ತೆ, ಈ ಯೋಚನೆಗಳೆಲ್ಲ ಹೊರಟೋಗ್ಬಿಡುತ್ತೆ. ಆವಾಗ ಬರೀ ಭಗವಂತ ಮಾತ್ರ ಅಲ್ಲಿ ಪ್ರಕಾಶಿಸ್ತಾನೆ ಅನ್ನೋದು. ಅವಾಗ ನಾನು ಅನ್ನೋದು ಏನು ಇರಲ್ಲ, ನಾನು ಅನ್ನೋದು ಇಲ್ಲದೆ ಬರೀ ಭಗವಂತನೇ ಅಲ್ಲಿ ಪ್ರಕಾಶಿಸೋದು ಅಂತ. ಹಾಗೆ ಜೀವಾತ್ಮ ಹೇಗೆ ನಾನು ಭಗವತ್ ಸ್ವರೂಪಿ ಅಂತ ತಿಳ್ಕೊಳ್ಳೋದಕ್ಕೆ ಪಾಠ ಹೇಳ್ಕೊಡ್ತಾ ಇರೋದು ಇಲ್ಲಿ. ನಾವು ಅದನ್ನ ಅರ್ಥ ಮಾಡ್ಕೊಂಡು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು. ಇಲ್ಲಿ ಭ್ರಮರ ಕೀಟ ಸಹ ಹಾಗೆ ಭ್ರಮರ ಇದೆಯಲ್ಲ, ಅದು ಒಂದು ಕೀಟವನ್ನು ತಂದು ಇಟ್ಕೊಳ್ಳುತ್ತೆ, ಅದಕ್ಕೆ ಭಯ. ಅದಕ್ಕೇನು ಈ ಹನುಮಂತ ತರ ಭಕ್ತಿ ಅಲ್ಲ, ಅಯ್ಯೋ ಎಲ್ಲಿ ನನ್ನನ್ನು ಕಚ್ಕೊಂಡು ತಿಂದು ಹಾಕ್ಬಿಡುತ್ತೋ, ಎಲ್ಲಿ ಮಕ್ಕಳಿಗೆ ಅದನ್ನ ನನ್ನನ್ನ ಕೊಟ್ಬಿಡುತ್ತೋ, ಆಹಾರವಾಗಿ ಕೊಟ್ಬಿಡುತ್ತೋ ಅಂತ ಭಯ ಪಟ್ಕೊಂಡು ಅದೇ ಯೋಚನೆ ಮಾಡ್ತಾ 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 ಒಂದಿನ ಅದನ್ನು ಅದಕ್ಕೂ ರೆಕ್ಕೆ ಪುಕ್ಕ ಎಲ್ಲ ಬಂದ್ಬಿಟ್ಟು ಹಾರೋಗ್ಬಿಡುತ್ತೆ. ಅಂದ್ರೆ ಅದನ್ನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಅಂದ್ರೆ ಹಾಗೆ ಕಂಸನು ಹಾಗೆ ಯಾವಾಗ್ಲೂ ಸದಾ ಕಾಲವೂ ಕೃಷ್ಣನ ಚಿಂತನೆಯನ್ನೇ ಮಾಡ್ತಾ 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 ಅವನೇನು ಒಳ್ಳೆಯ ಸದ್ಭಾವನೆ ಏನಿಲ್ಲ, ಆದ್ರೆ ಕೃಷ್ಣನನ್ನ ಯೋಚನೆ ಮಾಡ್ತಾ ಇದ್ದಾಗ ಕೊನೆಗೆ ವಿದೇಹ ಮುಕ್ತನಾಗ್ತಾನೆ ಅಂತ ಹೇಳ್ತಾರೆ. ಅಂದಾಗ ಅಂದ್ರೆ ಭಗವಂತನೇ ಅವನ ಸಂಹಾರವನ್ನ ಮಾಡ್ತಾನೆ ಅಂತ. ಅವನ ದೇಹ, ಅವನ ಅಹಂಕಾರ ಅನ್ನೋದು ಎಲ್ಲವನ್ನು ತೊಡೆದು ಹಾಕ್ತಾನೆ ಶ್ರೀಕೃಷ್ಣ. ಅವಾಗ ಅವನು ಮುಕ್ತನಾಗ್ತಾನೆ ಪರಮಾತ್ಮನಿಂದ ಅಂತ. ಹೀಗೆ ಅದರಿಂದ ಸದಾ ಕಾಲವು ನಾವು ಭಗವಂತನನ್ನೇ ಸ್ಮರಣೆ ಮಾಡ್ತಾ ಇರ್ಬೇಕು. ಹಾಗಾಗಿ ನಮ್ಮ ಎಲ್ಲ ವಾಸನೆಗಳೆಲ್ಲ ಕಡಿಮೆ ಆಗಿ ಕೊನೆಗೆ ಆ ಭಗವಂತನೇ ಪ್ರಕಾಶಿಸ್ತಾನೆ ಅನ್ನೋದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ನಾವು ಸವಿವರವಾಗಿ ಸರ್ ಮುಖ್ಯನ ನಾವು ತಿಳಿದುಕೊಳ್ಳೋಣ. ಸರ್, ಇದರ ವಿಶ್ಲೇಷಣೆಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ನಿಮ್ಮ ಜೀವನದ್ದು ಒಂದು ಸಣ್ಣ ಘಟ್ಟ ನಿಮ್ಮ ಮನಸ್ಸಿಗೆ ತಂದ್ಕೊಳ್ಳಿ. ಈಗ ನಿಮ್ಮಲ್ಲಿ ಕೆಲವಷ್ಟು ಜನಗಳಿಗೆ ಅಥವಾ ಇಲ್ಲಿರೋ ಎಲ್ಲರಿಗೂ ಮದುವೆ ಆಗಿದೆ. ನೀವಿವಾಗ ಮದುವೆಗೆ ಮುಂಚೆ ನಿಮ್ಮ ಮನಸ್ಸಿನಲ್ಲಿ ನಾನು ಈ ವ್ಯಕ್ತಿಯ ಗಂಡ ಅಥವಾ ಹೆಂಡತಿ ಅಂತ ಇರಲಿಲ್ಲ. ಮದುವೆಗೆ ಮುಂಚೆ ಯಾರೋ ಒಬ್ರು, ಇವಾಗ ಯಾರು ನಿಮ್ಮ ಗಂಡ ಅಥವಾ ಹೆಂಡತಿ ಅಂತ ಆಗಿದ್ದಾರೆ ಅವ್ರ ಚಿತ್ರ ನಿಮ್ಮ ಮುಂದೆ ಇಟ್ಟಿದ್ರೆ ನಿಮ್ಮ ಮನಸ್ಸಿನಲ್ಲಿ ಅದ್ರ ಬಗ್ಗೆ ಏನೂ ವಿಚಾರ ಇರಲಿಲ್ಲ. ಅದೇ ಮದುವೆ ಆಯಿತು,
ಮದುವೆ ಸಮಯದಲ್ಲಿ ಆ ಪುರೋಹಿತರು ಎಲ್ಲರೂ ಸುತ್ತ ಇರೋರು ಎಲ್ಲರೂ ಹೇಳಿದ್ರು, ಇವತ್ತಿನಿಂದ ಇವರೇ ನಿಮ್ಮ ಗಂಡ ಅಥವಾ ಇವರೇ ನಿಮ್ಮ ಹೆಂಡತಿ ಅಂತ. ಅವತ್ತು ನೀವು ಸಂಪೂರ್ಣವಾಗಿ ನೀವು ಸ್ವೀಕಾರ ಮಾಡಿದರೆ ಅವತ್ತಿನಿಂದ ನೀವು ಅವ್ರನ್ನ ನನ್ನ ಗಂಡ, ನನ್ನ ಹೆಂಡತಿ ಅಂತ ನೀವು ಸಂಬೋಧನೆ ಮಾಡ್ತಾ 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 ಸ್ವಲ್ಪ ದಿವಸ ಆದಮೇಲಿಂದ ನಿಮಗೆ ಅವರೇ ಒಂದು ಪ್ರಪಂಚ ಅಲ್ವಾ. ಅವರ ಬೇಕು ಬೇಡ, ಆಗು ಹೋಗು, ಅದ್ರ ಸುತ್ತಮುತ್ತ ಜೀವನ ನಡೀಲಿಕ್ಕೆ ಶುರುವಾಗ್ಬಿಡುತ್ತೆ. ಏನು ಈ ಸಣ್ಣ ಉದಾಹರಣೆ ಮೂಲಕ ನೀವು ನಾನು ತಿಳಿಬಹುದು? ಯಾವುದ್ರ ಮೇಲೆ ನೀವು ನಾನು ಮನಸ್ಸನ್ನ ಇಡ್ತೇವೆ ಆ ದಿಕ್ಕಿನಲ್ಲಿ ನಮ್ಮ ಆಲೋಚನೆಗಳು ಸೃಷ್ಟಿಯಾಗಿ ಆ ಒಂದು ದಿಕ್ಕಿನಲ್ಲಿ ಆಲೋಚನೆಗಳು ನಡೆದು ಆ ಒಂದು ರೂಪ ನಿಮ್ಮ ನನ್ನ ಮನಸ್ಸಲ್ಲಿ ಸೃಷ್ಟಿಯಾಗತ್ತೆ. ಈಗ ನಿಮ್ಮ ಮದುವೆಗೆ ಮುಂಚೆ ನಿಮ್ಮನ್ನ ಯಾರಾದರೂ ನೀವು ಇವರ ಹೆಂಡತಿ ಅಥವಾ ನೀವು ಇವರ ಗಂಡ ಅಂತ ಹೇಳಿದ್ರೆ ನೀವು ಇಲ್ಲ ಅಂತ ಹೇಳ್ತಿದ್ರಿ. ಅದ್ರ ಬಗ್ಗೆ ಏನು ಪರಿಕಲ್ಪನೆನೇ ಇಲ್ಲ. ಆದರೆ ಇವತ್ತು ನಾನು ಇವರ ಹೆಂಡತಿ, ನಾನು ಇವರ ಗಂಡ ಅನ್ನೋ ಒಂದು ಪರಿಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದೆ ಅಲ್ವಾ. ಈಗ ಏನನ್ನ ಈ ಒಂದು ಸಣ್ಣ ಉದಾಹರಣೆ ಮೂಲಕ ನಾವು ತಿಳಿಬಹುದು? ಮನಸ್ಸು ಅಂತ ಏನಿದೆ, ಆ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನ ಇಲ್ಲಿ ಶ್ರೀಕೃಷ್ಣ ನಿಮಗೆ ನನಗೆ ಹೇಳ್ಕೊಡ್ತಾ ಇದ್ದಾರೆ. ನೋಡಪ್ಪ, ನೀನು ಯಾವ ದಿಕ್ಕಿನಲ್ಲಿ ನಿನ್ನ ಮನಸ್ಸನ್ನು ಇಡ್ತೀಯಾ ಆ ರೀತಿಯಲ್ಲಿ ನಿನ್ನ ವಿಚಾರಗಳು, ಯಾವ ರೀತಿಯಲ್ಲಿ ನಿನ್ನ ವಿಚಾರಗಳು ನಡೆಯುತ್ತೆ ಆ ರೀತಿಯಲ್ಲಿ ನಿನ್ನ ಒಂದು ರೂಪ ಸೃಷ್ಟಿಯಾಗತ್ತಪ್ಪ. ಈಗ ಸಣ್ಣ ಮಗುವಾಗಿ ಜನ್ಮ ತಾಳಿದಾಗ ಆ ದುರ್ಯೋಧನ ಇರಬಹುದು, ಅರ್ಜುನ ಇರಬಹುದು, ಕೃಷ್ಣ ಇರಬಹುದು, ಎಲ್ಲರೂ ಒಂದು ರೀತಿನಲ್ಲಿ ಆ ದೈವಿ ಪ್ರತಿಬಿಂಬನೆ ಅಲ್ವಾ. ಅಲ್ಲೇನು ಬೇರೆ ಇಲ್ಲವೇ ಇಲ್ಲ. ಯಾವ ಮಗುನ ನೀವು ನೋಡ್ಬಿಟ್ಟು ಇದು ದುಷ್ಟ ಮಗು, ಇದು ಒಳ್ಳೆ ಮಗು ಅಂತ ಹೇಳ್ತೀರಾ? ಸಣ್ಣ ಮಗುನ ನೋಡ್ಬಿಟ್ಟು ಆ ಸಣ್ಣ ಮಕ್ಕಳನ್ನ ನೋಡಿದಾಗ ಎಲ್ಲರಲ್ಲೂ ನಿಮಗೆ ನನಗೆ ಎಲ್ಲರಿಗೂ ಏನು ಒಂದು ಭಾವನೆ ಸೃಷ್ಟಿಯಾಗತ್ತೆ, ಏನೋ ಒಂದು ಪ್ರೀತಿ, ಏನೋ ಒಂದು ಕರುಣೆ, ಒಂದು ಮನಸ್ಸು ನಿರಾಳವಾಗಿರುತ್ತೆ ಅಲ್ವಾ. ಯಾಕೆ? ಸಣ್ಣ ಮಕ್ಕಳು ಅವರಲ್ಲಿ ಏನೋ ಒಂದು ಮುಗ್ಧತೆ ಇರುತ್ತೆ, ಒಂದು ದೈವಿ ಸ್ವಭಾವ ಇರುತ್ತೆ, ಅದು ತಾನೇ ತಾನಾಗಿ ಪ್ರಕಾಶಮಾನವಾಗಿರುತ್ತೆ. ಅಂದ್ರೇನು? ದುರ್ಯೋಧನನಾಗಿ ಹುಟ್ಟಲಿಲ್ಲ, ಅರ್ಜುನನಾಗಿ ಹುಟ್ಟಲಿಲ್ಲ. ಅವ್ರು ಯಾವ ಒಂದು ಸುತ್ತಮುತ್ತಲಿನ ಜ್ಞಾನವನ್ನ ಸ್ವೀಕಾರ ಮಾಡ್ತಾ ಹೋದ್ರು, ಆ ಸ್ವೀಕಾರ ಮಾಡಿದ ಜ್ಞಾನದ ರೀತಿನಲ್ಲಿ ಯಾವಾಗ ನಡ್ಕೊಳ್ಳಿಕ್ಕೆ ಹೋದ್ರು ಆ ರೀತಿ ಆಗ್ತಾ ಹೋದ್ರು. ಕೆಲವ್ರು ಹೇಳ್ಬೋದು, ಅಯ್ಯೋ ನಾನು ಹುಟ್ಟಿದ್ದು ನನ್ನ ಸಾಮಾಜಿಕ ಸಂದರ್ಭ ಚೆನ್ನಾಗೇ ಇರಲಿಲ್ಲ, ನನಗೆ ಅದು ಸಿಕ್ಲಿಲ್ಲ, ಇದು ಸಿಕ್ಲಿಲ್ಲ ಅಂತೆಲ್ಲ ಹೇಳ್ಬೋದು. ಆದರೆ ಒಂದು ಏನು ಬಹಳ ಮುಖ್ಯವಾಗಿರೋ ವಿಚಾರ, ನಿಮಗೆ ನನಗೆ ಜೀವನದಲ್ಲಿ ಯಾವ ಒಂದು ಪರಿಸ್ಥಿತಿಯಲ್ಲಿ ಇರ್ತೇವೆ ಅದನ್ನ ನಿರ್ಧಾರ ತಗೊಳ್ಳಿಕ್ಕಾಗಲ್ಲ. ಆದರೆ ಆ ಪರಿಸ್ಥಿತಿಯಲ್ಲಿ ಏನು ನಿರ್ಧಾರವನ್ನು ತಗೊಳ್ಳಿ, ಆ ಪರಿಸ್ಥಿತಿಯಲ್ಲಿ ನಾನು ನೀವು ಯಾವುದನ್ನ ನಾವು ಸ್ವೀಕಾರ ಮಾಡಬಹುದು ಆ ಒಂದು ಶಕ್ತಿ ನಿಮ್ಮಲ್ಲಿ ನನ್ನಲ್ಲಿ ಇದೆ. ಕೇವಲ ನನ್ನ ಸುತ್ತಮುತ್ತ ಇರೋರೆಲ್ಲ ಇದೇ ರೀತಿ ವರ್ತನೆ ಮಾಡ್ತಾ ಇದ್ರು, ನಾನು ಅದಕ್ಕೆ ಅದೇ ರೀತಿ ವರ್ತನೆ ಮಾಡ್ತಾ ಇದ್ದೇನೆ ಅನ್ನೋದು ಮಾತ್ರ ಅಲ್ಲ ಸತ್ಯ. ಸತ್ಯ ಏನು? ನನ್ನ ಸುತ್ತಮುತ್ತ ಇರೋ ಈ ರೀತಿ ವರ್ತನೆ ಮಾಡ್ತಾ ಇದ್ರು, ಅದನ್ನ ನಾನು ಸ್ವೀಕಾರ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನಾನು ಈ ರೀತಿ ಇದ್ದೀನಿ, ಅದು ಸತ್ಯ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಾನು ಯಾವ ವಿಚಾರವನ್ನ ನಾನು ನನ್ನ ಸುತ್ತಮುತ್ತ ಇಟ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಕೆಲವು ಸರ್ತಿ ನನ್ನ ಸುತ್ತಮುತ್ತ, ಈಗ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ಈಗ ಮದುವೆದು ನಾನು ಉದಾಹರಣೆ ಕೊಟ್ಟೆ. ಈಗ ಇನ್ನ ಒಂದು ಸುಲಭವಾಗಿರೋ ಉದಾಹರಣೆ, ಈಗ ಒಂದು 10-15 ವರ್ಷದ ಕೆಳಗಡೆ ನನಗೆ ಈ ಮೊಬೈಲ್ ಅನ್ನೋ ಉಪಕರಣ ಯಾರಿಗೂ ಗೊತ್ತಿರಲಿಲ್ಲ ಅಲ್ವಾ.
ಆದರೆ ಇವತ್ತು ನೋಡಿ, ಮಲ್ಕೊಳಕ್ಕಿರ್ಲಿ, ಟಾಯ್ಲೆಟ್ಗಿರ್ಲಿ, ಬೆಳಿಗ್ಗೆ ಎದ್ದಾಗಿರ್ಲಿ, ಎಲ್ಲಿಗೆ ಹೋಗೋದಿರ್ಲಿ, ಇದು ಕೈನೇ ಇರಬೇಕು, ಸದಾ ಇದ್ರ ಜೊತೆಗೇನೆ ನೋಡಬೇಕು. ಅಂದ್ರೇನು? ಇದ್ರ ಕಡೆಗೆ ಮನಸ್ಸನ್ನ ಇಟ್ಟು ಇದ್ರ ಕಡೆಗೆ ಆಕರ್ಷಣೆ ಒಳಗಾಗಿ ಇಲ್ಲಿ ಒಂದು ನಾವು ಈ ಗುಣವನ್ನು ಬೆಳೆಸ್ಕೊಂಡಿದ್ದೇವೆ. ಹಾಗೇನೆ ಶ್ರೀಕೃಷ್ಣ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ನೋಡಪ್ಪ, ನೀನು ನಿನ್ನ ಮನಸ್ಸಿನಲ್ಲಿ ನನ್ನನ್ನ ಕುರಿತಾಗಿ ಆಲೋಚನೆ ಮಾಡು. ನನ್ನನ್ನ ಕುರಿತಾಗಿ ಆಲೋಚನೆ ಮಾಡು ಅಂದ್ರೆ ಏನರ್ಥ? ಏನು ಪರಮಾತ್ಮನ ಕುರಿತಾಗಿ ಆಲೋಚನೆ ಮಾಡೋದು ಅಂತಂದ್ರೆ? ಪರಮಾತ್ಮನ ಕುರಿತಾಗಿ ಆಲೋಚನೆ ಮಾಡೋದು ಅಂತಂದ್ರೆ ಪರಮಾತ್ಮನ ಗುಣಗಳನ್ನ ಕುರಿತು ನಾನು ನೋಡೋದು. ನಾನು ಹೋದೆ ಶ್ರೀರಾಮಂದು, ಅಯೋಧ್ಯೆಗೆ ಹೋದೆ, ಶ್ರೀರಾಮನ ದೇವಸ್ಥಾನಕ್ಕೆ ಹೋದೆ, ನಾನು ಕಾಶಿಗೆ ಹೋದೆ, ವಿಶ್ವನಾಥನ್ ದೇವಸ್ಥಾನಕ್ಕೆ ಹೋದೆ, ನಾನು ಹಾಗೆ ನಾವೆಲ್ಲ ಮಾತಾಡ್ಬೋದು. ನಾನು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ, ನಾನು ಪದ್ಮಾವತಿ ದೇವಸ್ಥಾನಕ್ಕೆ ಹೋದೆ, ನಾನು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನಕ್ಕೆ ಹೋದದೆಲ್ಲ ಮುಖ್ಯ. ಅಲ್ಲಿ ಒಂದು ಏನೋ ವಿಗ್ರಹ ಅಂತ ಇದೆ. ಆ ವಿಗ್ರಹ ಏನಕ್ಕಿದೆ? ಆ ವಿಗ್ರಹದಲ್ಲಿ ಏನು ಸ್ಥಾಪನೆ ಆಗಿದೆ? ವಿಗ್ರಹ ಒಂದು ಕಲ್ಲು. ಆ ಕಲ್ಲಿನಲ್ಲಿ ಏನು ಸ್ಥಾಪನೆ ಆಗಿದೆ? ಆ ಕಲ್ಲಿನಲ್ಲಿ ಆ ಪರಮಾತ್ಮನ ಗುಣವನ್ನ ನಮ್ಮ ಮುಂದೆ ಸ್ಥಾಪನೆ ಮಾಡಿ ಅದು ಸದಾಕಾಲ ನಮ್ಮ ದೃಶ್ಯಕ್ಕೆ, ನಮ್ಮ ಮನಸ್ಸಿಗೆ ಬರಲಿ ಅಂತ ಹಾಗೆ ಒಂದು ಸ್ಟಿಲ್ ಪಿಕ್ಚರ್ ಇದ್ದಾಗ ನಮಗೆ ಆ ಗುಣ ಏನು ಅಂತ ಗೊತ್ತಾಗತ್ತೆ. ಹಾಗೆ ತೋರಿಸಿಯರೆ ಏನಕ್ಕೆ? ಆ ಗುಣವನ್ನ ನೀವು ನಾನು ನೋಡ್ಲಿ ಅಂತ. ನಾವು ದೇವಸ್ಥಾನಕ್ಕೆ ಹೋದಾಗ ದರ್ಶನ ಆಯ್ತು ಅಂತ ಹೇಳ್ತೇವೆ. ಏನ್ ದರ್ಶನ ಮಾಡಬೇಕು? ಆ ದೈವಿ ಸ್ವಭಾವದ ದರ್ಶನವನ್ನ ಮಾಡಬೇಕು. ಶ್ರೀರಾಮ ಪಟ್ಟಾಭಿಷೇಕ ನಾಳೆ ಅಂತ ಹೇಳಿದಾಗ್ಲೂ ಹೇಗಿದ್ದ? ನೀನಿವತ್ತು ವನವಾಸಕ್ಕೆ ಹೋಗ್ಬೇಕು ಅಂತ ಹೇಳಿದಾಗ್ಲೂ ಹೇಗಿದ್ದ? ಆ ಒಂದು ಗುಣವನ್ನ ನೀವು ನಾನು ದರ್ಶನ ಮಾಡಬೇಕು. ಶ್ರೀಕೃಷ್ಣನಿಗೆ ಅಪ್ಪ ನೀನು ನನ್ನ ಗುರು ಅಂತ ಅರ್ಜುನ ನಮಸ್ಕಾರ ಮಾಡಿದಾಗ ಹೇಗಿದ್ದ? ನೀನು ಒಬ್ಬ ಮಾಯಾವಿ, ನೀನು ಕಳ್ಳ ಅಂತ ದುರ್ಯೋಧನ ಚೀತ್ಕಾರ ಮಾಡಿದಾಗ ಹೇಗಿದ್ದ? ಆ ಒಂದು ಗುಣದ ದರ್ಶನವನ್ನ ನೀವು ನಾನು ಮಾಡಬೇಕು. ಹೀಗೆ ದರ್ಶನ ಅಂತಂದ್ರೆ ಆ ಪರಮಾತ್ಮನ ಆ ಗುಣದ ದರ್ಶನ ಮಾಡಬೇಕು. ಸದ್ಗುರುಗಳ ಜೀವನ ದರ್ಶನ ಮಾಡಬೇಕು. ಏನಂಗಂದ್ರೆ ಅರ್ಥ? ಅವ್ರು ಯಾವ ರೀತಿ ನಡ್ಕೊಂಡು ಬರ್ತಾ ಇದ್ದಾರೆ, ಅವ್ರ ಜೀವನದಲ್ಲಿ ಯಾವುದಕ್ಕೆ ಅವರು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ, ಯಾವ ದಾರಿಯಲ್ಲಿ ನಡೀತಾ ಇದ್ದಾರೆ, ನಾನು ಆ ದಾರಿಯನ್ನೇ ಪರಿಕ್ರಮ ಮಾಡೋಣ. ಅದು ನಿಜವಾದ ಭಕ್ತಿ. ಈ ಭಕ್ತಿ, ಈ ಒಂದು ಪೂಜೆ, ಈ ರೀತಿ ನಾನು ಯಾವಾಗ ನನ್ನ ಮನಸ್ಸನ್ನ ಬೆಳೆಸ್ಕೊಳ್ತೇನೆ ಆಗ ನಾನು ಅದೇ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಯಾರು ನನಗೆ ಆದರ್ಶಪ್ರಾಯರು ಅವರ ಗುಣ ನನ್ನಲ್ಲಿ ಬೆಳೆಯುತ್ತೆ. ದುರ್ಯೋಧನನಾಗಿ ಹುಟ್ಟಲಿಲ್ಲ. ಅವನ ಸುತ್ತಮುತ್ತ ಯಾರು ಏನೆಲ್ಲ ಹೇಳ್ಕೊಂಡು ಬಂದ್ರು ಅದರಲ್ಲಿ ಅವನು ದುರ್ಯೋಧನತ್ವ ಸ್ವೀಕಾರ ಮಾಡ್ದ. ಅದಕ್ಕೆ ಅವನು ದುರ್ಯೋಧನ ಆದ. ಯಾವಾಗ ನೀವು ನಾನು ಶ್ರೀಕೃಷ್ಣನ ಗುಣವನ್ನ ಸ್ವೀಕಾರ ಮಾಡಿ ಅದನ್ನು ಬೆಳೆಸ್ಕೊಳ್ತೇವೆ ಆಗ ನಮ್ಮಲ್ಲಿ ಶ್ರೀಕೃಷ್ಣನ ಕೃಷ್ಣತ್ವ ಬೆಳೆಯುತ್ತೆ, ಆ ಗುಣಗಳು ಬೆಳೆಯುತ್ತೆ. ಎಲ್ಲ ಸಮಯದಲ್ಲೂ ಏನೆಲ್ಲ ಬರುತ್ತೆ ಜೀವನದಲ್ಲಿ ಅದನ್ನು ಸ್ವೀಕಾರ ಮಾಡೋದು ಶ್ರೀಕೃಷ್ಣನ ಗುಣ. ಎಲ್ಲರನ್ನು ಸಮಾನವಾಗಿ ಕಾಣೋದು ಶ್ರೀಕೃಷ್ಣನ ಗುಣ. ಎಲ್ಲರಲ್ಲೂ ಇರೋ ದೈವಿ ಪ್ರಭೆಯನ್ನು ಗುರುತಿಸಿ ನಮಸ್ಕಾರ ಮಾಡೋದು ಶ್ರೀಕೃಷ್ಣನ ಗುಣ. ಹೀಗೆ ಯಾವಾಗ ನೀವು ನಾನು ಆ ಶ್ರೀಕೃಷ್ಣನ ಗುಣವನ್ನ ನಿಮ್ಮಲ್ಲಿ ನನ್ನಲ್ಲಿ ಬೆಳೆಸ್ಕೊಳ್ತೇವೆ ಆಗ ನೀವು ನಾನು ಶ್ರೀಕೃಷ್ಣ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಶ್ರೀಕೃಷ್ಣ ಆಗೋದು ಅಂದ್ರೇನು? ನಾವು ಒಂಥರ ಕೊಳ್ಳಿಡ್ಕೊಂಡು ತಲೆ ಮೇಲೆ ಕಿರೀಟ ಹಾಕ್ಕೊಂಡು ಎಲ್ಲ ಆಳ್ತಾರನಾ? ಅಲ್ಲ. ನಿಮ್ಮ ಜೀವನದಲ್ಲಿ ಆ ಕೃಷ್ಣನ ಒಂದು ಸಹಜವಾದ ಗುಣ ನಿಮ್ಮ ಒಂದು ಪರಿಸರದಲ್ಲಿ
ತಾನೇ ತಾನಾಗಿ ಬರುತ್ತೆ. ಎಲ್ಲ ಪಕ್ಷಿಗಳು ಕೋಗಿಲೆ ಥರ ಹಾಡಬೇಕಾಗಿಲ್ಲ. ಕೋಗಿಲೆಗೆ ಕುಹು ಅನ್ನೋದು, ಗುಬ್ಬಚ್ಚಿಗೆ ಚೀವ್ ಚೀವ್ ಅನ್ನೋದು, ಆದರೆ ಅದರಲ್ಲೇ ಒಂದು ಮಧುರತೆ ಇರುತ್ತೆ. ಹಾಗೆ ಆ ಸಹಜತೆ ತಾನೇ ತಾನಾಗಿರುತ್ತೆ. ಎಲ್ಲದಕ್ಕೂ ಕಾರಣ ಶ್ರೀಕೃಷ್ಣನೇ. ಆ ಚೀವ್ ಚೀವ್ನು ಶ್ರೀಕೃಷ್ಣನೇ, ಕುಹುನು ಶ್ರೀಕೃಷ್ಣನೇ. ಆ ಪಕ್ಷಿಗಳು ನಾನು ಚೆನ್ನಾಗಿ ಹಾಡ್ತೀನಿ, ನೀ ಚೆನ್ನಾಗಿ ಆಡಲ್ಲ ಅಂತ ಒಂದು ಭೇದ ಭಾವ ಇಲ್ಲ. ತನ್ನಲ್ಲಿ ಏನು ಸಹಜವಾಗಿದೆ ಅದನ್ನ ಅವು ಸಹಜವಾಗಿ ಮಂಡಿಸ್ತವೆ. ನೀವು ಚಪ್ಪಾಳೆ ತಟ್ಟಿ ಅಥವಾ ನೀವು ಚೀತ್ಕಾರ ಹಾಕಿ. ಹಾಗೆ ಆ ಸಹಜತೆ, ಮಕ್ಕಳು ಸಹಜವಾಗಿರ್ತಾರೆ. ಅದಕ್ಕೆ ಮಕ್ಕಳ ಹತ್ರ ನಿಮಗೆ ನನಗೆ ಮನಸ್ಸು ತಾನೇ ತಾನಾಗಿ ಸಮಾಧಾನವಾಗಿರುತ್ತೆ. ಯಾಕೆ? ಆ ಮಕ್ಕಳು ಏನೋ ಒಂದು ನಾಟಕ ಆಡಲ್ಲ. ನೀವೇನಾದ್ರು ಹೇಳಿದಾಗ ನಗಬೇಕಾ ನಗ್ತಾರೆ, ಅಳಬೇಕಾ ಅಳ್ತಾರೆ, ನಿಮ್ಮನ್ನು ಅಪ್ಕೊಳ್ಬೇಕಾ ಅಪ್ಕೊಳ್ತಾರೆ, ಸಹಜವಾಗಿರ್ತಾರೆ. ಆ ಸಹಜತೆ, ಹೀಗೆ ಪರಮಾತ್ಮನ ಗುಣಗಳನ್ನ ನಾನು ನೋಡಿ ನನ್ನಲ್ಲಿ ಬೆಳೆಸ್ಕೊಂಡು ಯಾವಾಗ ನಾನು ಜೀವನವನ್ನು ಪರಿಕ್ರಮ ಮಾಡ್ತೇನೆ ಆಗ ಆ ಪರಮಾತ್ಮನ ಶಕ್ತಿ ನನ್ನಲ್ಲಿ ಕಾಣಿಸೋದಲ್ಲಿ ಏನು ಸಂಶಯನೇ ಇಲ್ಲ. ಅದನ್ನು ಶ್ರೀಕೃಷ್ಣ ನಿಮಗೆ ನನಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್, ಬಹಳ ಚೆನ್ನಾಗಿತ್ತು ವಿಶ್ಲೇಷಣೆ. ಧನ್ಯವಾದ ಅಮ್ಮ. ಯಾರಲ್ಲಿ ಏನಾದರೂ ಪ್ರಶ್ನೆ ಅಥವಾ ಇನ್ನೇನಾದರೂ ಹೇಳಬೇಕು ಅಂತ ಅನಿಸ್ತಾ ಇದೆಯಾ? ಆಗ್ಲಿ, ಏನು ಇರೋ ರೀತಿ ಇಲ್ಲ ಅಮ್ಮ. ನಿಲ್ಸೋಣ ಇಲ್ಲಿಗೆ. ಸರ್, ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.